ರಾಷ್ಟ್ರಗೀತೆಗೆ ನಿರ್ಬಂಧ, ನಮಾಜ್ ಮಾಡಲು ಒತ್ತಾಯ, ಮುಸ್ಲಿಂ ಮುಖ್ಯೋಪಾಧ್ಯಾಯ ಸಸ್ಪೆಂಡ್. ಇಸ್ಲಾಂ ಮತ ಪ್ರಚಾರದ ಮೂಲಕ ತಬ್ಲಿಘಿ ಜಮಾತ್ಗೆ ಸೇರಲು ಶಾಲಾ ವಿದ್ಯಾರ್ಥಿಗಳಿಗೆ ಒತ್ತಡ. ಮಥುರಾದ ಸರ್ಕಾರಿ ಶಾಲೆಯೊಂದರಲ್ಲಿ ಮುಖ್ಯ ಶಿಕ್ಷಕನ ಅಕ್ರಮ ಧಾರ್ಮಿಕ ಮತಾಂತರ ಜಾಲ ಬೆಳಕಿಗೆ. ಸರ್ಕಾರಿ ಶಾಲೆಯೊಂದರಲ್ಲಿ ವಿದ್ಯಾರ್ಥಿಗಳನ್ನ ಒತ್ತಾಯಪೂರ್ವಕವಾಗಿ ಮನಪರಿವರ್ತನೆ ಮತ್ತು ಧಾರ್ಮಿಕ ಮತಾಂತರ ನಡೆಸಿದ ಆಘಾತಕಾರಿ ಘಟನೆ ಉತ್ತರ ಪ್ರದೇಶದ ಮಥುರಾದಲ್ಲಿ ಬೆಳಕಿಗೆ ಬಂದಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಾನ್ ಮೊಹಮ್ಮದ್ ಹಿಂದೂ ದೇವತೆಗಳನ್ನು ಅವಹೇಳನ ಮಾಡಿ ಇಸ್ಲಾಮನ್ನ ಇತರ ನಂಬಿಕೆಗಳಿಗಿಂತ ಶ್ರೇಷ್ಠ ಎಂದು ಬಿಂಬಿಸಿ ತಮ್ಮ ವಿದ್ಯಾರ್ಥಿಗಳನ್ನ ನಮಾಜ್ ಮಾಡಲು ಒತ್ತಾಯಿಸಿದ್ದಲ್ಲದೆ ಅವರ ಧರ್ಮವನ್ನ ಬದಲಾಯಿಸಲು ಸಹ ಪ್ರಯತ್ನಿಸಿದ್ದು ಆರೋಪಿ ಮುಖ್ಯೋಪಾಧ್ಯಾಯ ಜಾನ್ ಮೊಹಮ್ಮದ್ ಅನ್ನ ಅಮಾನತುಗೊಳಿಸಲಾಗಿದೆ ಎಂದು ವರದಿಗಳಾಗಿವೆ. ಮಾಂಟಾ ಪೊಲೀಸ್ ಠಾಣೆ ವ್ಯಾಪ್ತಿಯ ನೌಝೀಲ್ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದ್ದು, ಈ ವಿಷಯವನ್ನು ಪರಿಶೀಲಿಸಲು 2 ವ್ಯಕ್ತಿಗಳ ಸಮಿತಿಯನ್ನು ರಚಿಸಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಆರೋಪಿ ನಡೆಸಿದ ಕೃತ್ಯಗಳು ದೃಢಪಟ್ಟಿದೆ. ಇನ್ನು ಬಲವಂತದ ಮತಾಂತರಕ್ಕಾಗಿ ತಬ್ಲಿಘಿ ಜಮಾತ್ನ ಸದಸ್ಯರನ್ನ ಶಿಕ್ಷಣ ಸಂಸ್ಥೆಗೆ ಕರೆಸಿ ಅವರಿಂದ ಇಸ್ಲಾಂ ಅನ್ನ ವಿಶ್ವದ ಅತ್ಯುತ್ತಮ ಧರ್ಮವೆಂದು ಘೋಷಿಸಲಾಗಿತ್ತು ಮತ್ತು ರಾಷ್ಟ್ರಗೀತೆಯನ್ನು ಹಾಡುವುದಕ್ಕೂ ನಿರ್ಬಂಧ ವಿಧಿಸಿ ಒಂದು ವೇಳೆ ವಿದ್ಯಾರ್ಥಿಗಳು ರಾಷ್ಟ್ರಗೀತೆಯನ್ನು ಹಾಡಿದರೆ ಅವರನ್ನು ಶಿಕ್ಷಿಸಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ. ಬಿಜೆಪಿ ಬಚನಾ ಮಂಡಲದ ಅಧ್ಯಕ್ಷ ದುರ್ಗೇಶ್ ಪ್ರಧಾನ್ ಅವರು ಈ ಕುರಿತು ಮಾಹಿತಿ ನೀಡಿದ್ದು, ಶಾಲೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಹಿಂದೂಗಳಾಗಿದ್ದು ಅವರನ್ನ ಕುಶಲತೆಯಿಂದ ಇಸ್ಲಾಮಿಕ್ ಪ್ರಾರ್ಥನೆಗಳನ್ನು ಮಾಡುವಂತೆ ಮುಖ್ಯೋಪಾಧ್ಯಾಯರು ಒತ್ತಡ ಹೇರಿದ್ದರು ಎಂದು ತಿಳಿಸಿದ್ದಾರೆ. ಅಲ್ಲದೆ ಅವರು ಹಿಂದೂ ಧರ್ಮ ಮತ್ತು ದೇವರನ್ನು ಅವಮಾನಿಸಿ ಇಸ್ಲಾಂ ಮತದ ತತ್ವವನ್ನು ಬೋಧಿಸಲು ತಬ್ಲಿಘಿ ಜಮಾತ್ನ ಸದಸ್ಯರನ್ನ ಶಾಲೆಗೆ ಆಹ್ವಾನಿಸಿದರು. ಅಲ್ಲದೆ ರಾಷ್ಟ್ರಗೀತೆಯನ್ನು ಹಾಡಿದಕ್ಕಾಗಿ ವಿದ್ಯಾರ್ಥಿಗಳನ್ನ ಗದರಿಸಲಾಗುತ್ತಿತ್ತು. ಇಸ್ಲಾಂ ಇತರ ಧರ್ಮಗಳಿಗಿಂತ ಶ್ರೇಷ್ಠವಾಗಿದೆ ಮತ್ತು ವಿದ್ಯಾರ್ಥಿಗಳು ಅದರ ಬೋಧನೆಗಳನ್ನು ಅನುಸರಿಸಬೇಕು ಎಂದು ಒತ್ತಡ ಹೇರುತ್ತಿದ್ದರು ಎಂದು ತಿಳಿಸಿದ್ದಾರೆ. ಈ ನಡವಳಿಕೆಯಿಂದ ಭಯಗೊಂಡ ವಿದ್ಯಾರ್ಥಿಗಳು ತಮ್ಮ ಪೋಷಕರಿಗೆ ತಿಳಿಸಿದ್ದು, ಬಳಿಕ ಪೋಷಕರು ಮುಖ್ಯೋಪಾಧ್ಯಾಯರ ಆಕ್ಷೇಪಾರ್ಹ ನಡವಳಿಕೆಯನ್ನು ಬಿಜೆಪಿ ನಾಯಕರ ಗಮನಕ್ಕೆ ತಂದಿದ್ದಾರೆ. ಸದ್ಯ ಮುಖ್ಯೋಪಾಧ್ಯಾಯರ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಬ್ಲಾಕ್ ಶಿಕ್ಷಣಾಧಿಕಾರಿ ಸಲ್ಲಿಸಿದ ವರದಿಯಲ್ಲಿ ಮುಸ್ಲಿಂ ವ್ಯಕ್ತಿಯನ್ನು ಪ್ರಾಥಮಿಕವಾಗಿ ತಪ್ಪಿತಸ್ಥರೆಂದು ಪರಿಗಣಿಸಲಾಗಿದೆ ಎಂದು ವರದಿಗಳಾಗಿದೆ.